ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 4 ಚತುರ್ಭುಜಗಳು. ಅದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಪುಟ ಸಂಖ್ಯೆ 98ರಲ್ಲಿ 1ನೇ ಪ್ರಶ್ನೆಯನ್ನು ಬಿಡಿಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು 2ನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ. 2ನೆಯ ಪ್ರಶ್ನೆ, 8 ಸೆಂಟಿಮೀಟರ್ ಸಮನಾದ ಉದ್ದದ ಕರ್ಣಗಳನ್ನು ಹೊಂದಿರುವ ಮತ್ತು ಈ ಕೋನದಲ್ಲಿ ಪರಸ್ಪರ ಛೇದಿಸುವ ಚತುರ್ಭುಜವನ್ನು ಎಳೆಯಿರಿ. ಮೊದಲನೆಯದಾಗಿ 30 ಡಿಗ್ರಿ, 40 ಡಿಗ್ರಿ, 90 ಡಿಗ್ರಿ ಮತ್ತು 140 ಡಿಗ್ರಿ. ಇದರಲ್ಲಿ ನಾವು 8 ಸೆಂಟಿಮೀಟರ್ ಸಮಾನ ಉದ್ದದ ಕರ್ಣಗಳನ್ನು ಹೊಂದಿರುವ ಅಂತ ಹೇಳಿದ್ದಾರೆ. ಅದರ ನಾವು ಚತುರ್ಭುಜವನ್ನು ರಚನೆ ಮಾಡಬೇಕಾಗುತ್ತದೆ. ಮೊದಲನೇದಾಗಿ 30 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಈಗ 30 ಡಿಗ್ರಿಯ ಕೋನವನ್ನು ರಚನೆ ಮಾಡಿ ಚತುರ್ಭುಜವನ್ನು ನಾವು ಬಿಡಿಸೋಣ. ಮೊದಲನೇದಾಗಿ ನಾವು ಸ್ಕೇಲ್ನಲ್ಲಿ 8 ಸೆಂಟಿಮೀಟರ್ ಉದ್ದವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಸ್ಕೇಲ್ನಲ್ಲಿ ನಾನು 8 ಸೆಂಟಿಮೀಟರನ್ನು ತೆಗೆದುಕೊಂಡಿದ್ದೇನೆ. ಈಗ ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೊಂಡು ಮೇಲೆ ಒಂದು ಕಂಸ ಮತ್ತು ಕೆಳಗಡೆ ಒಂದು ಕಂಸವನ್ನು ಎಳಿಬೇಕು. ಮತ್ತು ಈ ಪಾಯಿಂಟಲ್ಲಿ ಬಿ ಪಾಯಿಂಟಲ್ಲಿ ಇಟ್ಟು ಕಂಸಗಳನ್ನು ಕಟ್ ಮಾಡಬೇಕು. ನಾನಿಲ್ಲಿ ಕಂಸಗಳನ್ನು ಕಟ್ ಮಾಡಿದ್ದೇನೆ. ಈ ಥರ ಕಂಸಗಳು ಬರುತ್ತವೆ. ಈಗ ಈ ಬಿಂದು ಮತ್ತು ಈ ಬಿಂದುವನ್ನು ನಾವು ಜೋಡಣೆ ಮಾಡಬೇಕು. ಇದು ಬಿಂದು ಎ, ಇದು ಬಿಂದು ಬಿ. ಈಗ ನಮಗೆ 30 ಡಿಗ್ರಿ ಕೋನವನ್ನು ಅವರು ಹೇಳಿದ್ದಾರೆ. ಕೋನ ಮಾಪಕದ ಸಹಾಯದಿಂದ ನಾವು 30 ಡಿಗ್ರಿ ಕೋನವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಮ್ಮ ಮೂಲ ಬಿಂದು ಇದೆ. ಇಲ್ಲಿ 30 ಡಿಗ್ರಿ ಕೋನ ಹೇಳಿದ್ದಾರೆ. 30 ಡಿಗ್ರಿ 0, 10, 20, 30 ಡಿಗ್ರಿ ಕೋನ ಇಲ್ಲಿದೆ. ಈಗ ಇಲ್ಲಿ ನಾವು ಈ ಬಿಂದುವಿಗೆ ಗೆರೆಯನ್ನು ಹಾಕಿಕೊಳ್ಳೋಣ. ಇದರಲ್ಲಿ 4 ಸ್ಕೇಲಲ್ಲಿ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಳಿರಿ. 4 ಸೆಂಟಿಮೀಟರ್ ಅಳತೆಯನ್ನು ನಾನು ಕೋನಮಾಪಕದ ಸ್ಕೇಲ್ನ ಸಹಾಯದಿಂದ ತೆಗೆದುಕೊಂಡಿದ್ದೇನೆ. ಈ ಮಧ್ಯ ಬಿಂದುವಲ್ಲಿ ಇಟ್ಟು ಇಲ್ಲಿ ಕಂಸಗಳನ್ನು ಎಳಿಬೇಕು. ಈ ಥರ ಚಿತ್ರ ನಿಮಗೆ ಬಂದಿರುತ್ತದೆ. ಈಗ ನಾವು ಮುಂದಿನ ಹಂತ ಅಂತಂದರೆ ಈ ಬಿಂದುಗಳನ್ನು ನಾವು ಜೋಡಿಸಬೇಕಾಗುತ್ತದೆ. ಸ್ಕೇಲ್ನ ಸಹಾಯದಿಂದ ಇಲ್ಲಿ ಜೋಡಿಸಬೇಕು. ನೀವಿಲ್ಲಿ ನೋಡಬಹುದು, ಇದು ಎ, ಇದು ಬಿ, ಇದು ಸಿ, ಇದು ಡಿ. ಇಲ್ಲಿ ಒಂದು ಚತುರ್ಭುಜ ರಚನೆಯಾಗಿದೆ. ಇದು 30 ಡಿಗ್ರಿಯ ಕೋನ. ಉಳಿದಿದ್ದ ಕೋನಗಳನ್ನು ನಾವು ಇದೇ ಥರ ರಚನೆ ಮಾಡಬೇಕು. ಈಗ ಎರಡನೆಯದು 40 ಡಿಗ್ರಿ. ಈಗ 40 ಡಿಗ್ರಿ. ಅದೇ ಹಂತಗಳನ್ನು ಇಲ್ಲಿ ಪುನರಾವರ್ತನೆ ಮಾಡಬೇಕು. ನಾವು ಮೊದಲನೇದಾಗಿ ನಾವು 8 ಸೆಂಟಿಮೀಟರನ್ನು ತೆಗೆದುಕೊಳ್ಳೋಣ. ಇಲ್ಲಿ 8 ಸೆಂಟಿಮೀಟರನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಮತ್ತು ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು 2 ಕಂಸಗಳನ್ನು ರಚನೆ ಮಾಡಬೇಕು. ಮತ್ತು ಈ ಕಂಸಗಳನ್ನು ಜೋಡಿಸಬೇಕು. ಈಗ 40 ಡಿಗ್ರಿ ಕೋನ ಮಾಪಕದ ಸಹಾಯದಿಂದ ನಾವು ಗುರುತಿಸ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು 0, 10, 20, 30, 40. ಇಲ್ಲಿ 40 ಡಿಗ್ರಿ ಇದೆ. ಸ್ಕೇಲ್ನ ಸಹಾಯದಿಂದ ನಾವು ಜೋಡಿಸೋಣ.
ಈಗ 4 ಸೆಂಟಿಮೀಟರ್ನ ಅಳತೆಯನ್ನು ತೆಗೆದುಕೊಳ್ಳಿರಿ. ಮೂಲ ಬಿಂದುವಿನಲ್ಲಿಟ್ಟು ಕಂಸಗಳನ್ನು ಎಳೆಯಬೇಕು. ಈಗ ಅದೇ ಥರ ನಾವು ಬಿಂದುಗಳನ್ನು ಜೋಡಿಸಬೇಕು. ABCD ಎನ್ನುವ ಚತುರ್ಭುಜ ನಮಗಿಲ್ಲಿ ಸಿಕ್ಕಿದೆ. ಮುಂದಿನೆಯದು 90 ಡಿಗ್ರಿ, ಮೂರನೆಯದು 90 ಡಿಗ್ರಿ, ಎಂಟು ಸೆಂಟಿಮೀಟರ್ ಮತ್ತು ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಕಂಸಗಳನ್ನು ರಚನೆ ಮಾಡಿರಿ. ಈಗ 90 ಡಿಗ್ರಿ ನೀವು ನೋಡ್ಬೋದು. 90 ಡಿಗ್ರಿ ಇಲ್ಲೇ ಇದೆ. ಇದೇ ಲೈನಿಗೆ 90 ಡಿಗ್ರಿ ಕೋನ ಬಂದಿದೆ. ಆದ್ದರಿಂದ ನಾವು ಇದನ್ನು ಜೋಡಿಸಬೇಕು. ಇಲ್ಲಿ ನಮಗೆ ಸಿಕ್ಕಿರುವ ಆಕೃತಿ ಚೌಕ ಆಗಿದೆ. ಯಾಕಂತಂದರೆ ನಾವು ನೋಡಬಹುದು ಇಲ್ಲಿ ಎಲ್ಲ ಬಾಹುಗಳು ಸಮವಾಗಿವೆ. ABCD ಇದೊಂದು ಚೌಕವಾಗಿದೆ. ಮತ್ತು ಕೊನೆಯ ಪ್ರಶ್ನೆ 140 ಡಿಗ್ರಿ. ನಾಲ್ಕನೆಯ ಪ್ರಶ್ನೆ 140 ಡಿಗ್ರಿ. ಎಂಟು ಸೆಂಟಿಮೀಟರನ್ನು ಸ್ಕೇಲ್ನ ಸಹಾಯದಿಂದ ತೆಗೆದುಕೊಳ್ಳಿರಿ. 8 ಸೆಂಟಿಮೀಟರ್, ಅರ್ಧಕ್ಕಿಂತ ಹೆಚ್ಚು ಕಂಸಗಳನ್ನು ರಚನೆ ಮಾಡಿರಿ. ಈಗ ಕೋನ ಮಾಪಕದ ಸಹಾಯದಿಂದ 140 ಡಿಗ್ರಿಯನ್ನು ತೆಗೆದುಕೊಳ್ಳಿರಿ. ನೂರ 40 ಡಿಗ್ರಿ ಇಲ್ಲಿದೆ. ಇಲ್ಲಿ ನೀವು ನೋಡ್ಬೋದು 10, 20, 50, 70, 80, 110, 120, 130, 140. ನಾಲ್ಕು ಸೆಂಟಿಮೀಟರನ್ನು ಸ್ಕೇಲ್ನ ಸಹಾಯದಿಂದ ತಗೊಳ್ರಿ. ಮಧ್ಯ ಬಿಂದುವಿನಲ್ಲಿಟ್ಟು 140 ಡಿಗ್ರಿ ಕೋನಮಾಪಕದ ಸಹಾಯದಿಂದ ತಗೊಂಡಿರ್ತೀವಲ್ಲ ಅಲ್ಲಿ ಕಂಸಗಳನ್ನು ಎಳಿಬೇಕು. ಆಮೇಲೆ ಈ ಬಿಂದುಗಳನ್ನು ನಾವು ಜೋಡಿಸಬೇಕಾಗುತ್ತದೆ. ನೀವು ನೋಡಬಹುದು ಇಲ್ಲಿ ಒಂದು ಚತುರ್ಭುಜ ಸಿಕ್ಕಿದೆ ನಮಗೆ. ABCD ಇದೊಂದು ಚತುರ್ಭುಜ ಆಗಿದೆ.
ABCD ಎನ್ನುವ ಚತುರ್ಭುಜ ನಮಗೆ ಇಲ್ಲಿ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಮೂರನೆಯ ಪ್ರಶ್ನೆ. O ಕೇಂದ್ರವನ್ನು ಹೊಂದಿರುವ ವೃತ್ತವನ್ನು ಪರಿಗಣಿಸಿ. PL ಮತ್ತು AM ರೇಖೆಯ ಭಾಗಗಳು ವೃತ್ತದ 2 ಲಂಬ ವ್ಯಾಸಗಳಾಗಿವೆ. APML ಆಕೃತಿ ಯಾವುದು? ಇದನ್ನು ಕಂಡುಹಿಡಿಯಲು ಕಾರಣ ಅಥವಾ ಪ್ರಯೋಗವೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಎಷ್ಟು ಸೆಂಟಿಮೀಟರ್ನ ವೃತ್ತವನ್ನು ಎಳೆಯಬೇಕಂತ ಅವರು ಕೊಟ್ಟಿಲ್ಲ. ಅದಕ್ಕಾಗಿ ನಾನು 2 ಸೆಂಟಿಮೀಟರ್ನ ವೃತ್ತವನ್ನು ಸ್ಕೇಲ್ನ ಸಹಾಯದಿಂದ ತಗೊಂಡು ರಚನೆ ಮಾಡ್ತೀನಿ. 2 ಸೆಂಟಿಮೀಟರ್ನನ್ನು ನಾನು ಕೈವರ್ನ ಸಹಾಯದಿಂದ ತಗೊಂಡು ರಚನೆ ಮಾಡ್ತಾ ಇದ್ದೇನೆ. ಇಲ್ಲಿ 2 ಸೆಂಟಿಮೀಟರ್ನ ವೃತ್ತವನ್ನು ನಾನು ರಚನೆ ಮಾಡಿದ್ದೇನೆ. ಇಲ್ಲಿ ಇದು ವೃತ್ತದ ಕೇಂದ್ರ. ಇಲ್ಲಿ 2 ವ್ಯಾಸಗಳನ್ನು ಎಳೆಯಿರಿ ಅಂತ ಹೇಳಿದ್ದಾರೆ. PL ಮತ್ತು AM ರೇಖೆಯ ಭಾಗಗಳು ವೃತ್ತದ 2 ಲಂಬ ವ್ಯಾಸಗಳಾಗಿವೆ. AM ಮತ್ತು PL ಎಂಬ 2 ವ್ಯಾಸಗಳು. ಇಲ್ಲಿ ನೀವು ನೋಡಬಹುದು APML. AM ಎನ್ನುವ ಒಂದು ವ್ಯಾಸವಾಗಿದೆ. PL ಎಂಬ ಇನ್ನೊಂದು ವ್ಯಾಸ. 2 ವ್ಯಾಸಗಳಾಗಿವೆ. ಇದು O ಎನ್ನುವುದು ವೃತ್ತದ ಕೇಂದ್ರವಾಗಿದೆ. ಇದರಲ್ಲಿ ನಾವು ಇದನ್ನು ಜೋಡಿಸಿದಾಗ AP ಮತ್ತು PM, ML ಮತ್ತು AL ಅನ್ನು ಜೋಡಿಸಿದಾಗ ನಮಗೆ ಒಂದು ಚೌಕದ ಆಕೃತಿ ಸಿಕ್ಕಿದೆ. ಇದೊಂದು ಚೌಕ ಆಗಿದೆ. APML ಎಂಬುದು ಒಂದು ಚೌಕ. ಇದನ್ನು ನೋಡ್ರಿ, AM ಮತ್ತು PL ಇವು 2 ವೃತ್ತದ ಕೇಂದ್ರದ ವ್ಯಾಸಗಳಾಗಿವೆ. AM ಮತ್ತು PMಗಳು O ಕೇಂದ್ರ ಮತ್ತು ತ್ರಿಜ್ಯ R ಹೊಂದಿರುವ ವೃತ್ತದ 2 ಲಂಬ ವ್ಯಾಸಗಳಾಗಿವೆ. ಇದರಲ್ಲಿ PO OLಗೆ ಸಮವಾಗಿದೆ, AO OMಗೆ ಸಮವಾಗಿದೆ. ನೀವಿಲ್ಲಿ ಅಳತೆ ಮಾಡಬಹುದು. ಎಲ್ಲ ಅಳತೆಯು 2 ಸೆಂಟಿಮೀಟರೇ ಆಗಿರುತ್ತದೆ. ನೀವಿಲ್ಲಿ ನೋಡ್ರಿ, OLನ ಅಳತೆಯು 2 ಸೆಂಟಿಮೀಟರ್ ಮತ್ತು OAನ ಅಳತೆಯು 2 ಸೆಂಟಿಮೀಟರ್, OMನ ಅಳತೆಯು ಸಹ 2 ಸೆಂಟಿಮೀಟರ್ ಮತ್ತು POನ ಅಳತೆಯು ಸಹ 2 ಸೆಂಟಿಮೀಟರ್. ಎಲ್ಲ ತ್ರಿಜ್ಯದ ಅಳತೆಯು ಒಂದೇ ಆಗಿರುತ್ತದೆ. ಆದ್ದರಿಂದ PO OL OA OM ಎಲ್ಲ ಕೂಡಿಸಿ ನಾನು ಇಲ್ಲಿ 6 ತ್ರಿಜ್ಯ R ಅಂತ ತೆಗೆದುಕೊಂಡಿದ್ದೇನೆ. PLನನ್ನು ನಾವು ಯಾವ ಥರ ಬರೀಬಹುದು? PO ಪ್ಲಸ್ OL. AM ಅನ್ನು ಯಾವ ಥರ ಬರೀಬಹುದು? AO ಪ್ಲಸ್ OM. PO OA ಮತ್ತು OM R ತ್ರಿಜ್ಯಕ್ಕೆ ಸಮವಾಗಿವೆ. PO ಅಂತಂದರೆ R, OL ಅಂತಂದ್ರೂ R ಪ್ಲಸ್ R 2R. AM AO ಪ್ಲಸ್ OM. AO ಅಂತಂದರೆ R ಆಗಿದೆ, OM ಅಂತಂದರೆ ಅಳತೆ R ಪ್ಲಸ್ R 2R. ಚತುರ್ಭುಜ APMನಲ್ಲಿ ಕರ್ಣಗಳಾದ PL ಮತ್ತು AM ಸಮನಾದ ಉದ್ದ ಹೊಂದಿವೆ ಮತ್ತು ಲಂಬವಾಗಿ ಅರ್ಧಿಸುತ್ತಿವೆ. ಆದ್ದರಿಂದ APML ಒಂದು ಚೌಕವಾಗಿದೆ. ನೀವಿಲ್ಲಿ ನೋಡಬಹುದು, ಸಮನಾದ PL ಮತ್ತು AMಗಳು ಸಮನಾದ ಉದ್ದವನ್ನು ಹೊಂದಿವೆ ಮತ್ತು ಲಂಬವಾಗಿ ಅರ್ಧಿಸುತ್ತಿವೆ. ಆದ್ದರಿಂದ APML ಒಂದು ಚೌಕ. 4ನೆಯ ಪ್ರಶ್ನೆ. ಕಾಗದದ ಮಡಚುವಿಕೆಯನ್ನು ಬಳಸಿಕೊಂಡು 90 ಡಿಗ್ರಿಯನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡಿದ್ದೇವೆ. ಈಗ ನಮ್ಮಲ್ಲಿ ಯಾವುದೇ ಕಾಗದವಿಲ್ಲ, ಆದರೆ ಸಮನಾದ ಉದ್ದದ 2 ಕಡ್ಡಿಗಳು ಮತ್ತು ಒಂದು ದಾರವಿದೆ ಎಂದು ಭಾವಿಸೋಣ. ಇವುಗಳನ್ನು ಬಳಸಿ ನಾವು 90 ಡಿಗ್ರಿಯನ್ನು ಹೇಗೆ ಪಡೆಯಬಹುದು ಅಂತ ಪ್ರಶ್ನೆ ಇದೆ. ಇದರ ಉತ್ತರ ನೋಡ್ರಿ. AC ಮತ್ತು BDಗಳು 2 ಕಡ್ಡಿಗಳು. AC ಮತ್ತು BD ಎನ್ನುವ 2 ಕಡ್ಡಿಗಳಾಗಿವೆ. AC ಮತ್ತು BD ಕಡ್ಡಿಗಳು ಪರಸ್ಪರ ಅರ್ಧಿಸಿವೆ. AC ಮತ್ತು BD ಎಂಬ 2 ಕಡ್ಡಿಗಳು ಪರಸ್ಪರ ಅರ್ಧಿಸಿವೆ. 2 ಕಡ್ಡಿಗಳ ತುದಿಗಳಿಗೆ ದಾರವನ್ನು ಜೋಡಿಸಿ. ಇವೆರಡು ಕಡ್ಡಿಗಳು AC ಮತ್ತು BD ಕಡ್ಡಿಗಳು ಪರಸ್ಪರ ಅರ್ಧಿಸಿವೆ. ಇದೊಂದು ದಾರದ ಸಹಾಯದಿಂದ ಕಡ್ಡಿಗಳನ್ನು ಜೋಡಿಸಿದಾಗ ಈ ಆಕೃತಿ ನಮಗೆ ಸಿಗುತ್ತದೆ. 2 ಕಡ್ಡಿಗಳನ್ನು ತೆಗೆದುಕೊಂಡು ಪರಸ್ಪರ ಅರ್ಧಿಸುವಂತೆ ಜೋಡಿಸಬೇಕು ಮತ್ತು ದಾರದ ಸಹಾಯದಿಂದ ಅದರ ತುದಿಗಳನ್ನು ಜೋಡಣೆ ಮಾಡಬೇಕು. ಇಲ್ಲಿ ಕರ್ಣಗಳು ಪರಸ್ಪರ ಸಮವಾಗಿವೆ. ನೀವಿಲ್ಲಿ ನೋಡಬಹುದು, ಕರ್ಣಗಳು ಪರಸ್ಪರ ಸಮವಾಗಿವೆ
ಮತ್ತು ಪರಸ್ಪರ ಅರ್ಧಿಸುತ್ತಿವೆ. ಇಲ್ಲಿ ಕರ್ಣಗಳು ಪರಸ್ಪರ ಸಮವಾಗಿವೆ ಮತ್ತು ಪರಸ್ಪರ ಅರ್ಧಿಸುತ್ತಿವೆ. ಆದ್ದರಿಂದ ನಾವು ಪಡೆದ ಆಕೃತಿಯು ಆಯತ ಆಗಿದೆ. ಆಯತದಲ್ಲಿ ಪ್ರತಿ ಕೋನದ ಅಳತೆಯು 90 ಡಿಗ್ರಿ ಆಗಿರುತ್ತದೆ. ಕೊನೆಯ ಪ್ರಶ್ನೆ, ಆಯತದ ಗುಣಲಕ್ಷಣಗಳಲ್ಲಿ ಅದರ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಎಂದು ನಾವು ನೋಡಿದ್ದೇವೆ. ಇದನ್ನು ಆಯತದ ವ್ಯಾಖ್ಯಾನವಾಗಿ ಆಯ್ಕೆ ಮಾಡಬಹುದೇ? ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಭಿಮುಖ ಬಾಹುಗಳನ್ನು ಹೊಂದಿರುವ ಪ್ರತಿಯೊಂದು ಚತುರ್ಭುಜವು ಸಮಾಂತರ ಮತ್ತು ಸಮನಾಗಿದೆಯೇ ಅಂತ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ನೀವು ನೋಡಬಹುದು, ಆಯತದ ಗುಣಲಕ್ಷಣಗಳಲ್ಲಿ ಅದರಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಕೇವಲ ಇದು ಒಂದೇ ಗುಣಲಕ್ಷಣವನ್ನು ನೋಡಿ ನಾವು ಅದು ಆಯತ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಸಹ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಆದ್ದರಿಂದ ಇದೊಂದೇ ಗುಣಲಕ್ಷಣವನ್ನು ನೋಡಿ ನಾವು ಆಯತ ಅಂತ ಹೇಳಲು ಸಾಧ್ಯವಿಲ್ಲ. ಅದರ ಉತ್ತರ ಕೇವಲ ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದರಿಂದ ಅದನ್ನು ಆಯತ ಎಂದು ಹೇಳುವುದು ಸಾಧ್ಯವಿಲ್ಲ. ಏಕೆಂತಂದರೆ ಸಮಾಂತರ ಚತುರ್ಭುಜದಲ್ಲಿಯೂ ಸಹ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ನೀವು ನೋಡಬಹುದು, ಆಯತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ ಮತ್ತು ಕರ್ಣಗಳು ಸಹ ಅರ್ಧಿಸುತ್ತವೆ. ಮತ್ತು ಸಮಾಂತರ ಚತುರ್ಭುಜದಲ್ಲಿ ಸಹ ಅಭಿಮುಖ ಬಾಹುಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಆದ್ದರಿಂದ ಇದೊಂದೇ ಲಕ್ಷಣ ನೋಡಿ ನಾವು ಆಯತ ಅಂತ ಹೇಳಲು ಸಾಧ್ಯವಿಲ್ಲ. ಸಮಾಂತರ ಚತುರ್ಭುಜದಲ್ಲಿಯೂ ಸಹ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಯಾವುದೇ ಆಕೃತಿ ಆಯತ ಆಗಬೇಕಾದರೆ ಅದರ ಅಭಿಮುಖ ಬಾಹುಗಳು ಸಮವಾಗಿರಬೇಕಾಗುತ್ತವೆ ಮತ್ತು ಎಲ್ಲ ಕೋನಗಳು ಸಹ ಲಂಬಕೋನಗಳಾಗಿರಬೇಕಾಗುತ್ತವೆ. ಕೇವಲ ಒಂದೇ ಗುಣಲಕ್ಷಣದಿಂದ ನಾವು ಆಯತ ಅಂತ ಹೇಳಲು ಸಾಧ್ಯವಿಲ್ಲ. ಅದರ ಜೊತೆಗೆ ಇನ್ನೂ ಬೇರೆ ಗುಣಲಕ್ಷಣಗಳನ್ನು ನಾವು ನೋಡಬೇಕಾಗುತ್ತದೆ. ಇಲ್ಲಿವರೆಗೆ ನಾವು ಪುಟ ಸಂಖ್ಯೆ 98ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.